ಇಂಡಿಯಾ ಸೌತ್ ಆಫ್ರಿಕಾ ವರ್ಲ್ಡ್ ಕಪ್ ಮ್ಯಾಚ್ ಇವತ್ತು ಎಕ್ಸೈಟ್ ಆಗಿದ್ದೀರಾ? ನಾವು ತುಂಬ ಎಕ್ಸೈಟ್ ಆಗಿದ್ದೀವಿ. ಈ ಸತಿನೂ ಇಂಡಿಯಾದವರು ಲಾಸ್ಟ್ ಟೈಮ್ ಗೆದ್ದಿಲ್ಲ, ಈ ಸಲ ಗೆಲ್ತಾರೆ ಅಂತ ತುಂಬ ಹೋಪಲ್ಲಿದ್ದೀವಿ. ಗೆಲ್ತಾರೆ. ಸೆಮೀಸ್ ಒಂಥರ ಟಫ್ ಇತ್ತು. ಹೌದು. ಇವತ್ತು ಅದೇ ರೀತಿಯಾಗಿ ಇರುತ್ತೆ. ಅದೇ ರೀತಿ ಆಪೋಸಿಟ್ ಟೀಮು ವೆಸ್ಟ್ ಇಂಡೀಸ್ ಸೂಪರ್ ಆಗಿದೆ. ಸೊ ಸೌತ್ ಆಫ್ರಿಕಾ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ. ಮ್ಯಾಚ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಂಡಿಯಾದವ್ರು ಗೆಲ್ಲಿ ಅಂತ ಆಶಿಸ್ತೀವಿ. ದರ್ಶನ್ ಅಂತ. ಆಲ್ ದ ಬೆಸ್ಟ್ ಇಂಡಿಯಾ. ಫೈನಲ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸೌತ್ ಆಫ್ರಿಕಾ ಟಫ್ ಟೀಮು, ಸೆಮೀಸ್ ಬೇರೆ ಟಫ್ ಆಗಿತ್ತು. ಇವತ್ತು ಯಾವ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ? ಸೆಮಿ ತುಂಬ ಟಫ್ ಆಗಿತ್ತು. ಸೆಮಿ ನೋಡಿದ್ದೀವಿ. ಸೊ ಚೆನ್ನಾಗಿ ಆಡಿದ್ದಾರೆ. ಈ ಸಲ ಫಸ್ಟ್ ವರ್ಲ್ಡ್ ಕಪ್ ನಮ್ಮದೇ ಆಗುತ್ತೆ ಅಂತ 100% ಕಾನ್ಫಿಡೆಂಟ್ ಇದೆ. ನಮ್ಮ ಟೀಮ್ನ ನೋಡೋದಾದ್ರೆ ಯಾವ ಥರ ಇದೆ ಸರ್ ನಮ್ಮ ಟೀಮ್? ಚೆನ್ನಾಗಿದೆ. ಲಾಸ್ಟ್ ಆಡಿದ ಟೀಮೇ ಚೆನ್ನಾಗಿದೆ. ಸೊ ಅದೇ ರೀತಿ ಮೋಸ್ಟ್ಲಿ ಅದೇ ಟೀಮನ್ನು ಆಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೇಷನ್ ಜನೆಮಾ ಈ ಸಲ ಫೈನಲ್ ಯಾವ ರೀತಿ ಆಡ್ಕೊಡ್ತಾರೆ ಅನ್ನೋವಂಥ ಒಂದು ಕುತೂಹಲ ಇದೆ. ಸೊ ನನ್ನ ಹೆಸರು ವಿಜಯ್ ಅಂತ. ನಮ್ಮ ಹೆಸರು ರಾಘವೇಂದ್ರ. ನಮ್ಮ ಮಹಿಳೆ ಟೀಮ್ ಗೆಲ್ಲುತ್ತೆ ಸರ್ ಇವತ್ತು ಅಷ್ಟೇ. ಏನು ಹೇಳಕ್ಕೆ ಇಷ್ಟಪಡ್ತೇನೆ? ಏನು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತ. ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸರ್? ತುಂಬ ಎಕ್ಸೈಟ್ ಇದೆ. ತುಂಬ ಆಲ್ಮೋಸ್ಟ್ ತುಂಬ 2-3 ಸಲ ಫೈನಲೇ ಬಂದಿದ್ದಾರೆ ಇಂಡಿಯಾ ಟೀಮು. ವಿನ್ ಆಗಿಲ್ಲ, ಈ ಸಲ ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ. ವುಮೆನ್ಸ್ ಟೀಮು ಆ್ಯಕ್ಚುಲಿ ಇಷ್ಟು ದಿನ ಬರೀ ಮೆನ್ಸ್ ಸಪೋರ್ಟ್ ಮಾಡ್ತಾ ಇದ್ವಿ. ಈ ಸಲ ವುಮೆನ್ಸ್ ಸಪೋರ್ಟ್ ಮಾಡಿ ಪಕ್ಕ ಗೆಲ್ತಾರೆ. ಲಾಸ್ಟ್ ಮ್ಯಾಚ್ ನೋಡಿ ಆಸ್ಟ್ರೇಲಿಯಾ ಮೇಲೆ ಎಂಥ ಮ್ಯಾಚ್ ಸೋಲ್ತೀವಿ. ಫಸ್ಟ್ 10 ಓವರ್ 2 ವಿಕೆಟ್ ಹೋಗ್ಬಿಡ್ತು. ಸೋಲ್ತೀವಿ ಅನ್ಕಂದ್ರಿ, ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಆಲ್ಮೋಸ್ಟ್ ಇಂಡಿಯಾ ವಿನ್ ಆಗುತ್ತೆ ಈ ಸಲ. ಕಪ್ ನಮ್ಮದೇ ಸರ್, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸರ್. ಯಾಕಂದರೆ ನಮ್ಮದು ಆ್ಯಕ್ಚುಲಿ ಲಾಸ್ಟ್ ಇದು ವರ್ಲ್ಡ್ ಕಪ್ ನೋಡಿದಾಗ ಡೆಪ್ತ್ ಸ್ವಲ್ಪ ವೀಕ್ ಇದೆ ಅಂತ ಅನಿಸಿತ್ತು ಸ್ಟಾರ್ಟಿಂಗ್ ಮ್ಯಾಚಸ್ಸಲ್ಲಿ. ಈ ಥರ ಈಗ ಅನಿಸ್ತಾ ಇಲ್ಲ. ರಿಚಾ ಘೋಷ್ ಇದ್ದಾರೆ, ಮೊನ್ನೆ ಜಮೀರ್ ಒಡೀಸ್ ಇದ್ದಾರೆ, ಹರ್ಮನ್ಪ್ರೀತ್ ಇದ್ದಾರೆ. ಆಲ್ಮೋಸ್ಟ್ ವಿನ್ ಆಗ್ತೀವಿ ಸರ್, ಪಕ್ಕ ವಿನ್ ಆಗ್ತೀವಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ ಸರ್. ಆಲ್ ದ ಬೆಸ್ಟ್. ಅದೆಲ್ಲ ತಲೆ ಕೆಸ್ಕೋಬೇಡಿ, ಅದ್ರ ಬಗ್ಗೆ ತಲೆನೇ ಕೆಸ್ಕೊಬೇಡಿ. ಇಂಡಿಯಾ ವಿನ್ ಆಗೇ ಆಗುತ್ತೆ. ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಪಿಕಪ್ ಆಗಿದಾರಲ್ಲ ಇಂಡಿಯಾ ಟೀಮು, ಚೆನ್ನಾಗಿ ಆಡ್ತಾರೆ. ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸರ್ ಮ್ಯಾಚ್ ನೋಡೋದಕ್ಕೆ ನೀವು? ಸರ್ ನಾವು ಕಾಯ್ತಾ ಇದ್ದೀನಿ. ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀನಿ, ಯಾವಾಗ ಅಂತ ಟೈಮ್ ನೋಡ್ತಾ ಇದ್ದೀನಿ. 2 ಗಂಟೆ ಇನ್ನೂ ಆಗಿಲ್ಲ ಅಂತ ಕಾಯ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಸೊ ನಾವು ಏನಕ್ಕೆ ಮನೇಲಿ ಫ್ಯಾಮಿಲಿ ಫುಲ್ಲು ಕಾಯ್ತಾ ಇದ್ದೀವಿ. ಯಾರೂ ಎಲ್ಲ ಆಚೆ ಹೋಗ್ದಲೆ ಎಲ್ಲ ಅಡುಗೆ ಮಾಡಿಕೊಂಡು ಪಾರ್ಟಿ ಮಾಡ್ಕೊಂಡು ಮನೇಲಿ ಎಂಜಾಯ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಥ್ಯಾಂಕ್ ಎಲ್ಲರಿಗೂ ನಮಸ್ಕಾರ. ಇದು ಮೊದಲನೇ ಬಾರಿ 2 ಬೇರೆ ಟೀಮು ಫೈನಲ್ಗೆ ಬಂದಿದೆ ವುಮೆನ್ಸಲ್ಲಿ. 1973 ಫಸ್ಟು ವುಮೆನ್ಸ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ. ಆವಾಗಿಂದ ಇವಾಗ ತನಕ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡೇ ಫೈನಲ್ ಬಂದು ಗೆದ್ಕೊಂಡು ಬಂದಿದ್ದು. ನ್ಯೂಜಿಲೆಂಡ್ ಒಂದ್ಸಲ ಗೆದ್ದಿದೆ. ಸೊ ಇದು ತುಂಬ 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 ಇಂಪಾರ್ಟೆಂಟ್ ಗೇಮ್ ಇಂಡಿಯನ್ ವುಮೆನ್ಸ್ಗೆ, ಇಂಡಿಯನ್ ನೆಕ್ಸ್ಟ್ ಜನ್ರೇಷನ್ಗೆ ತುಂಬ ತುಂಬ ಇದು ಇಂಪಾರ್ಟೆಂಟ್ ಗೇಮು. ಇದು ಹೌದು. ಇಂಗ್ಲೆಂಡ್ ಮೇಲೆ ಫೈನಲ್ 2017 ಫೈನಲ್ ಬಂದು ಸ್ವಲ್ಪದಲ್ಲಿ ಹೋಯ್ತು. ನಮ್ಮ ಕರ್ನಾಟಕದ ವೇದಕೃಷ್ಣಮೂರ್ತಿ ಅವರು ಆಡಿದ್ರು. ಸೊ ಅದು ತುಂಬ ಉತ್ತಮವಾದ ಗೇಮು. ಇದು ನೆಕ್ಸ್ಟ್ ಇಂಡಿಯನ್ ವುಮೆನ್ಸ್ಗೆ ಇದು ತುಂಬ ತುಂಬ ಉತ್ತಮವಾದ ಗೇಮು. ನೆಕ್ಸ್ಟ್ ಜನ್ರೇಷನ್ ಇಂಡಿಯನ್ ವುಮೆನ್ಸ್ಗೆ ಇದು ತುಂಬ ಇಂಪಾರ್ಟೆಂಟು. ಇಂಡಿಯಾದಲ್ಲಿ ಆಡೋದ್ರಿಂದ, ನವಿ ಮುಂಬೈಯಲ್ಲಿ ಆಡೋದ್ರಿಂದ ಇದು ತುಂಬ ಬ್ಯಾಟಿಂಗ್ ಪಿಚ್ಚು. ಇಂಡಿಯಾ ಕಡೆ ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ, ಒಳ್ಳೆ ಸ್ಪಿನ್ನರ್ಸ್ ಇದ್ದಾರೆ. ಆದ್ದರಿಂದ ಇದು ಕುತೂಹಲವಾಗಿರುತ್ತೆ. ಸೌತ್ ಆಫ್ರಿಕಾನು ಏನು ಕಡಿಮೆ ಇಲ್ಲ, ಅವರು ಚೆನ್ನಾಗೇ ಪ್ರಿಪೇರ್ ಮಾಡಿದ್ದಾರೆ. ಇವತ್ತು ತುಂಬ ಫೈಟ್ ಇರುತ್ತೆ, ಯಾಕಂದರೆ ಒಳ್ಳೆ ಬ್ಯಾಟಿಂಗ್ ಪಿಚ್ ಇದು. ಸೊ 300+ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಆದ್ದರಿಂದ ತುಂಬ ಚೆನ್ನಾಗಿದೆ. ಎಲ್ಲ ಇಂಡಿಯಾಗೂ ಇರೋ ಎಲ್ಲ ಜನರು ಇದು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿ ಇಂಡಿಯಾ ಗೆಲ್ಲ. ತುಂಬ ಎಕ್ಸೈಟ್ ಆಗಿದ್ದೀನಿ. ಒಳ್ಳೆ ಫೈಟ್ ಇರುತ್ತೆ ನನ್ನ ಪ್ರಕಾರ. ಫಸ್ಟ್ ಮ್ಯಾಚ್ ಬೇರೆ ಸೋತಿದ್ದಾರೆ ಸೌತ್ ಆಫ್ರಿಕಾ ಮೇಲೆ ಇಂಡಿಯಾದವರು. ಗೆಲ್ಲೋ ಥರ ಇತ್ತು ಆ್ಯಕ್ಚುಲಿ. ಫಸ್ಟ್ ಮ್ಯಾಚ್ ನೋಡಿದ್ರೆ 40 ಓವರ್ಸ್ ತನಕ ಇಂಡಿಯಾ ಗೆಲ್ಲ ಪೊಸಿಷನಲ್ಲಿದ್ದರು. ಬೌಲಿಂಗ್ ಸ್ವಲ್ಪ ವೀಕ್ ಇದೆ ನಮ್ಮದು, ತುಂಬ ವೀಕ್ ಇದೆ ಆ್ಯಕ್ಚುಲಿ ಹೇಳಕ್ಕೆ ಹೋದರೆ. ವುಮೆನ್ಸ್ ಬೌಲಿಂಗ್ ಒಂದು ಚೆನ್ನಾಗಿ ಆಡಿಸ್ಬಿಟ್ರೆ ಬ್ಯಾಟಿಂಗ್ ತೊಗೋಬೇಕು. ನನ್ನ ಪ್ರಕಾರ ಬ್ಯಾಟಿಂಗ್ ತೊಗೊಂಡು ಒಂದು 300 ಹೊಡೆದು ಫೈನಲ್ ಪ್ರೆಷರ್ ಹಾಕ್ಬೇಕು ಸರ್, ಅಷ್ಟೇ.